ಮತ್ತೀಗ ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯಾದಂಥ ಒಂದು ಕಾರ್ಯಕ್ರಮ ಅನಿಸುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಎಸ್ ಟಿ ಜನಾಂಗವನ್ನು ಗುರುತಿಸ್ಬಿಟ್ಟು ಈ ಊರನ್ನು ಸೆಲೆಕ್ಟ್ ಮಾಡಿ ಸರ್ಕಾರ ನಮಗೇನು ಸೌಲಭ್ಯಗಳನ್ನು ನಮ್ಮ ಬುಡಕಟ್ಟು ಜನಾಂಗಕ್ಕೆ ದೊರಿಬೇಕು ಅಂಥ ಸೌಲಭ್ಯಗಳನ್ನು ಕಲ್ಪಿಸುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುಂಚೂಣಿಯಲ್ಲಿದೆ. ಈಗಾಗಲೇ ತಮ್ಮ ಅಹವಾಲುಗಳ ಬಗ್ಗೆ ಈಗಾಗಲೇ ಅವರು ಕಳಿಸಿದ್ದಾರೆ, ಸರ್ಕಾರಕ್ಕೂ ಕಳಿಸಿದ್ದಾರೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ಇದರಲ್ಲಿ ಅವ್ರು ಕಳಿಸಿದ್ದಾರೆ. ಅದು ಶೀಘ್ರ ಅವ್ರು ಬರುತ್ತೆ. ಬಂದಾಗ ಅವು ಏನೇನು ಬೇಕು ಅನ್ನೋ ಥರ ಈಗಾಗಲೇ ನಮ್ಮಲ್ಲಿ ನಮ್ಮ ಸಿಬ್ಬಂದಿಯವರು, ನಮ್ಮ ಇಲಾಖೆಯ ಸಿಬ್ಬಂದಿಯವರು ಎಲ್ಲ ಹೇಳಿದ್ರು, ಏನೇನು ಸೌಲಭ್ಯಗಳು ದೊರೀತದೋ ಆ ಸೌಲಭ್ಯಗಳನ್ನು ಸಂಪೂರ್ಣ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿದರು. ಅಂತ ಆ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದು ಅಂಥವು ಏನಾದರೂ ಸೌಲಭ್ಯಗಳನ್ನು ಬೇಕು, ಇಂಥ ಸೌಲಭ್ಯಗಳನ್ನು ಉಚಿತವಾಗಿದ್ದು ಅಂದರೆ ಅಂಥವುಗಳನ್ನು ಇಲಾಖೆಯವರು ಕೊಡ್ತಾರೆ. ಮತ್ತು ನಮ್ಮ ಆಡಳಿತ ಇಲಾಖೆಗೆ ಸಂಬಂಧಪಟ್ಟಂತೆ ನಾನಾ ಯೋಜನೆಗಳು ಬಂದಿವೆ. ಆ ನಾನಾ ಯೋಜನೆಗಳಲ್ಲಿ ಸಮೇತ ನಾವು ಎಸ್ ಟಿಗೆ ಇತ್ತು ಅಂತ ರಿಸರ್ವೇಷನ್ ಬಿಟ್ಟಿರ್ತೀವಿ. 25% ಎಸ್ ಟಿಗೆ ಎಷ್ಟು ಬೇಕು, ಎಸ್ ಸಿ ಎಷ್ಟು ಬೇಕು, ಆ ಕ್ರಮಗಳನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು.